ಮಾತಾಡ್ಬೋದಾ? ಮಾಧ್ಯಮದ ಮಿತ್ರರಿಗೆ KSRTC ಜಂಟಿ ನೌಕರ ಸಂಘದ ನಮಸ್ಕಾರಗಳು. ಈಗ ತಾನೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು ಹಾಗೂ 4 ಸಂಸ್ಥೆಯ ಮುಖ್ಯಸ್ಥರು ಮತ್ತು ಅಧಿಕಾರಿಗಳ ಜೊತೆ ಕಾರ್ಮಿಕರ ಬೇಡಿಕೆ ಬಗ್ಗೆ ನಾವು ಬಹುದಿನದ ಪೆಂಡಿಂಗ್ ಇದ್ದ ವಿಷಯವನ್ನು ನಾವು ಮಾತನಾಡಿದ್ವಿ. ನಾವು ಮಾನ್ಯ ಮುಖ್ಯಮಂತ್ರಿಗಳು ನಾವು ಇಟ್ಟಿರೋ 3 ಬೇಡಿಕೆಗಳ ಬಗ್ಗೆ ಭಾಳ ದೀರ್ಘವಾಗಿ ಅವರು ಎಲ್ಲರ ಮಾತುಗಳನ್ನು ಕೇಳಿದ್ರು. ಮೊಟ್ಟ ಮೊದಲನೇ ಬೇಡಿಕೆ ಏನಂದರೆ 38 ತಿಂಗಳುಗಳು ಹಿಂದೆ ನಮ್ಮ ಏರಿಯರ್ಸ್ ಇತ್ತಲ್ಲ, ಎಲ್ಲ ಕಾರ್ಮಿಕರಿಗೆ ಅದು ಕೊಡಬೇಕು ಅನ್ನೋದು. ಎರಡನೇದು 1/1/24ರಿಂದ ವೇತನ ಪರಿಷ್ಕರಣೆ ಮಾಡಬೇಕಾಗಿದ್ದು ಅದು ಆಗಿರಲಿಲ್ಲ. ಸೊ ಅದರದ್ದು ಕೂಡ ತುರ್ತಾಗಿ ಒಂದು ತೀರ್ಮಾನ ತೆಗೆದುಕೊಂಡು ಪ್ರಾರಂಭ ಮಾಡಬೇಕು ಅಂತ. ಯಾಕೆಂದರೆ KSRTCಲಿ ಪ್ರತಿ 4 ವರ್ಷಕ್ಕೆ ಒಂದು ಬಾರಿ ವೇತನ ಪರಿಷ್ಕರಣೆ ನಡೆಯುತ್ತೆ. ಸೊ 24ನೇ 1/1/24 ನಡಿಬೇಕಾಗಿತ್ತು, ಇನ್ನು ನಡೆದಿಲ್ಲ. ಅದು ಕೂಡ ತುರ್ತಾಗಿ ನಾನು ಮಾಡೋದ್ರ ಬಗ್ಗೆ ನಾನು ಅಧಿಕಾರಿಗಳ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ರು. ಮತ್ತು ಮೂರನೇದು ತಮ್ಮೆಲ್ಲರಿಗೂ ಜ್ಞಾಪಕ ಇರ್ಬೋದು, 6/4/2021 ಒಂದು ಸಾರಿಗೆ ಮುಷ್ಕರ ನಡೆದು ಸುಮಾರು ಜನ ಕಾರ್ಮಿಕರ ಮೇಲೆ ಕೇಸ್ಗಳಾಗಿ 1,500 ಜನಕ್ಕಿಂತ ಹೆಚ್ಚು ಕಾರ್ಮಿಕರು ಡಿಸ್ಮಿಸ್ ಆಗಿರ್ತಾರೆ. ಸೊ ಅದು ಡಿಸ್ಮಿಸಲ್ ಕೂಡ ಕೆಲವು ಸರ್ತಿ ಇಲ್ಲಿಗೆಲ್ ಆಗಾಯಿತು. ಒಂದೇ ಪೇಪರಲ್ಲಿ ಎಷ್ಟು ಜನಕ್ಕೆ ಡಿಸ್ಮಿಸ್ ಮಾಡೋದಾಯಿತು. ಮತ್ತು ಸುಮಾರು ಜನ ಕಾರ್ಮಿಕರು ಕೋರ್ಟ್ ಹೋಗಿ ವಾಪಸ್ ಬಂದರು, ಕೆಲವರು ಲೋಕ ಅದಾಲತ್ಗಳು ಇತ್ಯಾದಿಗಳು. ಸೊ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನೀವು ಇದನ್ನು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಆಗಿ ಮಾನವ ದೃಷ್ಟಿಯಿಂದ ತಾವು ಪರಿಗಣಿಸಿ, ಎಲ್ಲೋ ಇವರು ಒಂದು ರೀತಿಯಾಗಿ ತಪ್ಪು ಮಾಡಿದ್ದಾರೆ, ಅದನ್ನು ತಾವು ಬದಿಗಿಟ್ಟು 6/4 ಮುಂಚೆ ಹೇಗಿತ್ತು ಅದನ್ನು ತಾವು ನೋಡಿ ಮತ್ತು ಇದ್ರ ಬಗ್ಗೆ ಯಾವುದೇ ಷರತ್ತುವಿಲ್ಲದೆ ಇವ್ರಿಗೆಲ್ಲ ವಾಪಸ್ ತೊಗೊಳ್ಳಿ. ಯಾಕೆಂದರೆ ಎಲ್ಲರೂ ಭಾಳ ಅನಾನುಕೂಲ ಆಗುತ್ತೆ, ಎಲ್ಲರೂ ಕನ್ನಡಿಗರು, ಎಲ್ಲರೂ ದುಡಿಯೋ ವರ್ಗದವ್ರಂತ. ಮತ್ತು ಎಲ್ಲರೂ ಹೇಳಿರೋದೇನೆಂದರೆ ಎಲ್ಲಕ್ಕಿಂತ ಕಷ್ಟಪಟ್ಟು ಕೆಲಸ ಮಾಡೋವಂಥ ಸಿಬ್ಬಂದಿ KSRTC ಸಿಬ್ಬಂದಿ. ಯಾಕೆಂದರೆ ಹಬ್ಬ ಇತ್ಯಾದಿಗಳು ತ್ಯಾಗ ಮಾಡಿ ಜನರನ್ನು ಅವರವರು ಊರಿಗೆ ಕರ್ಕೊಂಡು ಹೋಗೋದು, ಇಂಥ ಕೆಲಸಗಳು ಅವ್ರು ಮಾಡ್ತಾ ಇರ್ತಾರೆ. ಮತ್ತು ಅವರು ಕುಟುಂಬದಿಂದನೂ ದೂರ ಇರ್ತಾರೆ. ಮತ್ತು ಅವರು ವರ್ಕ್ ಫ್ರಮ್ ಹೋಮ್ ಅಂತ ಮಾಡೋದಿರಲಿ ಅಥವಾ ಹವಾನಿಯಂತ್ರಿತ ಕೊಠಡಿಯಿಂದ ಕೆಲಸ ಆಗೋವಂಥದ್ದಲ್ಲ, ಫೀಲ್ಡಲ್ಲೇ ಕೆಲಸ ಮಾಡಬೇಕು, ಭಾಳ ಕಷ್ಟಪಟ್ಟು. ಸೊ ಮಾನ್ಯ ಮುಖ್ಯಮಂತ್ರಿಗಳು ಇದೆಲ್ಲ ಭಾಳ ಅವರು ಸಾರಿಗೆ ನೌಕರ ಕಾರ್ಯವೈಖರಿ ಬಗ್ಗೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅವರು ಮತ್ತು ಈ 3 ಮುಖ್ಯ ಬೇಡಿಕೆ ಇದೆಲ್ಲ ಅದರ ಬಗ್ಗೆ ನಾವು ಭಾಳ ದೀರ್ಘ ಗಮನವನ್ನು ಕೊಟ್ಟು ಅವರು ಇದ್ರ ಬಗ್ಗೆ ತುರ್ತಾಗಿ ಒಂದು ಕ್ರಮ ತೆಗೆದುಕೊಂಡು ಏನೋ ಒಂದು ನಮಗೆ ಪಾಸಿಟಿವ್ ಔಟ್ಕಮ್ ಬರುತ್ತೆ ಅಂತ ಮುಂದಿನ ಸಭೆ ತುರ್ತಲ್ಲಿ ಕರೆಯಲಿದ್ದಾರೆ. ನಮ್ಮ ಕಡೆಯಿಂದ ಜಂಟಿ ಕಾರ್ಯ ಸಮಿತಿಯ ಅಧ್ಯಕ್ಷರು ಶ್ರೀ ಅನಂತ ಸುಬ್ಬರಾವ್ ಅವರು ಮತ್ತು ಜನರಲ್ ಸೆಕ್ರೆಟರಿ ಹರ್ಸು ಅವರು ಮತ್ತು ಎಲ್ಲರೂ 5-6 ಸಂಘಟನೆಗಳು ಎಲ್ಲರೂ ಸೇರಿ ಎಲ್ಲರೂ ಕೂಡ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಾವು ಬೇಡಿಕೆಗಳು ಇಟ್ಟಿದ್ದೀವಿ. ಸೊ ನಾವು ಭಾಳ ಪಾಸಿಟಿವ್ ಆಗಿದ್ವಿ. ಮತ್ತು ಈ ರಾಷ್ಟ್ರದ ಏನು ಸ್ಕೀಮ್ ಶಕ್ತಿ ಸ್ಕೀಮಲ್ಲಿ ಕೂಡ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು 14,000 ಜನ ವೇಕೆನ್ಸಿ ಇದ್ರೂ ಸಹ ಯಾವುದೇ ಸಮಸ್ಯೆ ಇಲ್ಲದೆ ಅವರು ಕೆಲಸ ಮಾಡಿದ್ದಾರೆ. ಅದನ್ನು ಕೂಡ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮೆಚ್ಚುಗೆಯನ್ನು ಪಟ್ಟಿದ್ದಾರೆ. ಧನ್ಯವಾದ. ಮಾಧ್ಯಮ ಮಿತ್ರರೇ, ಇಂದಿನ ಸಭೆ ನಮ್ಮ IPS ಸಾಹೇಬರೆಲ್ಲ ವಿಷಯ ತಿಳಿಸಿದ್ದಾರೆ. ಇವತ್ತಿನ ಸರ್ಕಾರಕ್ಕೆ ಶಕ್ತಿ ಯೋಜನೆಯಿಂದ ಹೆಸರು ಬಂದಿರೋದು ನಮ್ಮ ಕಾರ್ಮಿಕರ ಶ್ರಮದಿಂದ. ಇಲ್ಲಿವರೆಗೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 600 ಪ್ರಶಸ್ತಿಗಳು ನಮ್ಮ ಕಾರ್ಮಿಕರ ಶ್ರಮದಿಂದ ಬಂದಿದೆ ಹೊರತು ಬೇರೆ ಯಾರಿಂದನೂ ಬಂದಿಲ್ಲ. ಯಾವುದೇ ಸರ್ಕಾರ ಆಗಲಿ ಮತ್ತು ಬೇರೆ ನಿಗಮಗಳಾಗಲಿ ಯಾವುದೇ ಇದರಲ್ಲೂ ಇಷ್ಟು ನಮ್ಮಷ್ಟು ಸಾರಿಗೆ ನೌಕರರ ಶ್ರಮದಿಂದ ಬಂದಿರೋಷ್ಟು ಪ್ರಶಸ್ತಿ ಬೇರೆ ಯಾರಿಗೂ ಬಂದಿಲ್ಲ ಅಂತ ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮ್ಮ ಸಹಕಾರ ಕಾರ್ಮಿಕರ ಸಂಘಟನೆಗೆ ಕಾರ್ಮಿಕರಿಗೆ ಸಾರಿಗೆ ಕಾರ್ಮಿಕರಿಗೆ ಬೇಕು ಮತ್ತು ಸಾರ್ವಜನಿಕರ ಸಹಾಯನೂ ಬೇಕು. ಯಾಕೆಂದರೆ ನಾವು ನಿಮಗೋಸ್ಕರ ಹಗಲು ರಾತ್ರಿ ಹಬ್ಬ ಹರಿದಿನ ಇಲ್ಲದೇ ನಾವು ಕೆಲಸ ಮಾಡ್ತಾ ಇರ್ತೀವಿ. ನೀವು ಯಾವತ್ತು ನಮ್ಮ 38 ತಿಂಗಳ ಏರಿಯರ್ಸ್ ಬಂದಿಲ್ಲ. ನೀವು ಕಾರ್ಮಿಕರು ಮಾಧ್ಯಮ ಮಿತ್ರರು ನಮ್ಮ ಜೊತೆ ಸೇರಬೇಕು, ನಮಗೆ ಸಪೋರ್ಟ್ ಕೊಡಬೇಕು. ಅದೇ ರೀತಿ ಬುದ್ಧಿಜೀವಿಗಳು ಮತ್ತು ಸಾರ್ವಜನಿಕರು ಸಹ ನಮಗೆ ಸಪೋರ್ಟ್ ಕೇಳ್ತಾ ನಮ್ಮ ಕಾರ್ಮಿಕ ಸಂಸ್ಥೆಗೆ ಬರಬೇಕಾದ ಎಲ್ಲ ಸವಲತ್ತುಗಳನ್ನು ದಯವಿಟ್ಟು ನಿಮ್ಮ ಸಹಕಾರ ಇರಲಿ. ನಮ್ಮ ಮುಖ್ಯಮಂತ್ರಿಗಳು ಸಹ ಸ್ಪಂದಿಸಿದ್ದಾರೆ, ನಮ್ಮ ಸಾರಿಗೆ ಸರ್ವಿಸರ ಒಪ್ಕೊಂಡಿದ್ದಾರೆ. ನಮ್ಗೆ ಒಳ್ಳೆ ದಿನ ಬರ್ತದೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಅತಿ ಶೀಘ್ರವಾಗಿ ನಮಗೆ ಈ ಮಾಧ್ಯಮ ಮುಖಾಂತರ ನಮಗೆ
ನೆರವೇರಲಿ ಅಂತ ಕೇಳ್ಕೊಂತ BMS ಸಂಘಟನೆ GS ಮಹಾದೇವಯ್ಯ ಮಾತಾಡ್ತಾ ಇದ್ದೀನಿ. ಇವತ್ತು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಡೆದಂಥ ಮಾತುಕತೆಯ ಕೆಲವು ಊರನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಜಯ ದೇವರಾಜ್ ಅಂತೇಳಿ ನಮ್ಮ ಜಂಟಿ ಕ್ರಿಯಾ ಸಮಿತಿ ಸಂಚಾಲಕ ಮತ್ತು ಅಖಿಲ ಕರ್ನಾಟಕ ರಾಜ್ಯ ಅತ್ಯಸಂಖ್ಯ ನೌಕರರ ಮಹಾಮಂಡಳಿಯ ಮಹಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ಸಾರಿಗೆ ನೌಕರರ 3 ಪ್ರಮುಖ ಬೇಡಿಕೆಗಳ ಬಗ್ಗೆ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ವಿವರವಾಗಿ ನಾವು ಮಂಡಿಸಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಈ 3 ಬೇಡಿಕೆಗಳನ್ನು ಕೂಲಂಕಷವಾಗಿ ನಿಧಾನವಾಗಿ ಆಲಿಸಿ ಕೂಡಲೇ ಇದಕ್ಕೊಂದು ನಿರ್ಧಾರವನ್ನು ಕೂಡಲೇ ಮತ್ತೊಂದು ಸಭೆಯನ್ನು ಕರೆಯುವ ಮೂಲಕ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದರೆ 3 ಪ್ರಮುಖ ಬೇಡಿಕೆಗಳೆಂದರೆ ಭಾಳ ದಿನಗಳಿಂದ ನನಗೆ ಬರೆದಂಥ 32 ತಿಂಗಳ ಹಿಂದಿನ 1/20 ಬಾಕಿ ವೇತನ. ಇದ್ರ ಬಗ್ಗೆ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ, ಸಾಕಷ್ಟು ಒತ್ತಾಯವನ್ನು ಕೂಡ ನಾವು ಸರ್ಕಾರದ ಮೇಲೆ ಹಾಕಿದ್ದೇವೆ. ಸರ್ಕಾರ ಯಾವುದೇ ಕಾರಣದಿಂದ ಈ ಹಿಂಬಾಕಿಯನ್ನು ಕೊಡದೇ ಇರಲು ಸಾಧ್ಯ ಇಲ್ಲ. ನೀವು ಅದಕ್ಕೊಂದು ಈಗಾಗಲೇ ನೀವು 17/3/23ರಲ್ಲಿ ನೀವೇನೊಂದು ಆದೇಶವನ್ನು ಹೊರಡಿಸಿದ್ರೆ ಆದೇಶದ ಪ್ರಕಾರ ಅನುದಾನವನ್ನು ಕೊಡಲೇಬೇಕಾಗುತ್ತೆ ಅನ್ನೋ ಒತ್ತಾಯವನ್ನು ಸರ್ಕಾರವನ್ನು ಮಾಡಿದ್ದೇವೆ. ಅದಕ್ಕಾಗಿ ಇವರು ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಕೂಡಲೇ ನಮ್ಮ ಸಾರಿಗೆ ಮಂತ್ರಿಗಳು ಮತ್ತು ಇತರ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋದಕ್ಕೊಂದು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಅದೇ ರೀತಿ 1/24ರಿಂದ ನಮ್ಮದು ವೇತನ ವಿಮರ್ಶೆ ಆಗಬೇಕಾಗಿದೆ. ನಮ್ಮ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ 25% ಹೆಚ್ಚು ವೇತನ ನಾವು ಕೇಳಿದ್ದೇವೆ. ಅದರ ಬಗ್ಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಒಂದು ಮುಂದಿನ ಸಭೆಯನ್ನು ಕರೆದು ಇತ್ಯರ್ಥ ಮಾಡ್ತಾರೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಎರಡು ವಿಷಯಗಳ ಬಗ್ಗೆ ನಾವು ಇವತ್ತು ಜಂಟಿ ಕ್ರಿಯಾ ಸಮಿತಿಯಿಂದ ಒತ್ತಾಯವನ್ನು ಮಾಡೋದೇನೆಂದರೆ ಆದಷ್ಟು ಶೀಘ್ರವಾಗಿ ಸರ್ಕಾರದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ತೆಗೆದುಕೊಳ್ಳದೆ ಹೋದ ಪಕ್ಷದಲ್ಲಿ ನಾವು ಇನ್ನಿತರ ಆದ ಕೆಲವು ನಿರ್ಧಾರಗಳು ತೆಗೆದುಕೊಳ್ಳೋಕೆ ಅವಕಾಶ ಕೊಡೋದಿಲ್ಲ ಅನ್ನೋ ಮಾತನ್ನು ನಾವು ಕೂಡ ಅದನ್ನು ಹೇಳಿದ್ದೇವೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಯಾವುದಕ್ಕೆ ಅವಕಾಶ ಕೊಡೋದಿಲ್ಲ ಮತ್ತು ಚರ್ಚೆಯನ್ನು ಮಾಡಿ ನಾನು ಕೂಡ ಬಗೆಹರಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಕೂಡ ಸದ್ಯದಲ್ಲೇ ಈಡೇರ್ತೀನಿ ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ನಾವು ವಂದನೆಗಳನ್ನು ಈ ಮೂಲಕ ಅವರಿಗೆ ಅರ್ಪಿಸುತ್ತೇವೆ, ಸರ್ಕಾರ ಕೂಡ ಅರ್ಪಿಸ್ತೇವೆ. ಸಾರಿಗೆ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಕೂಡಲೇ ಇತ್ಯರ್ಥಕ್ಕೆ ಬರ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಲ್ಲದೆ ಇನ್ನೊಂದು ಪ್ರಮುಖವಾದ ಬೇಡಿಕೆ ಅಂದರೆ ನಮ್ದು 6/4/21ರಿಂದ ಏನು ನಡೆದಂಥ ಸಾರಿಗೆ ಮುಷ್ಕರ ನಡೀತು. ಆ ಮುಷ್ಕರ ಸಂದರ್ಭದಲ್ಲಿ 1000 ಕಾರ್ಮಿಕರು ಡಿಸ್ಮಿಸ್ ಆಗಿದ್ದರು. ಸುಮಾರು 1000 ಕಾರ್ಮಿಕರ ವಿರುದ್ಧ FIR ಆಗಿದ್ದು ಕೂಡ ಆ FIRಗಳನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಮಾತನ್ನು ಹೇಳಿದ್ದಾವೆ. ಸಾರಿಗೆ ಮಂತ್ರಿಗಳು ಅದಕ್ಕೆ ಒತ್ತಾಸೆಯನ್ನು ನೀಡಿ ನೀವು ಕೂಡಲೇ ಆ FIR ಹಾಕಿದಂಥ ಕಾರ್ಮಿಕರ ವಿವರಗಳನ್ನು ಕೊಟ್ಟರೆ ಆ ಎಲ್ಲ ಕೇಸ್ಗಳನ್ನು ನಾನು ರದ್ದು ಮಾಡ್ತೀನಿ ಅನ್ನೋ ಮಾತನ್ನು ಅವರು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಕೂಡಲೇ ಒಂದು ಉಪಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಉಪಸಮಿತಿಗೆ ಎಲ್ಲ ವಿವರಗಳನ್ನು ಕೊಟ್ಟರೆ ಎಲ್ಲರ ಕೇಸ್ಗಳನ್ನು ರದ್ದು ಮಾಡ್ತೀವಿ ಅನ್ನೋ ಭರವಸೆಯನ್ನು ಸಾರಿಗೆ ಮಂತ್ರಿಗಳು ಕೊಟ್ಟಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇದಕ್ಕಾಗಿ ನಾವು ಸಾರಿಗೆ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಮತ್ತು ಇಡೀ ರಾಜ್ಯ ಸರ್ಕಾರವನ್ನು ಅಭಿನಂದನೆ ಕಳಿಸ್ತೇವೆ. ಕಾರ್ಮಿಕರಲ್ಲಿ ಒಂದು ವಿನಂತಿ ಅಂದರೆ ಮುಂದಿನ ಸಭೆಯಲ್ಲಿ ಕಾರ್ಮಿಕ ಎಲ್ಲ ಬೇಡಿಕೆಗಳು ಈಡೇರ್ತವೆ ಅನ್ನೋ ಭರವಸೆಯನ್ನು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಾನು ಕೂಡ ನಿಮಗೆ ಕೊಡ್ತೇನೆ. ಸ್ವಲ್ಪ ತಾಳ್ಮೆ ಇರಲಿ, ಮುಂದಿನ ಸಭೆಯಲ್ಲಿ ಎಲ್ಲ ಬೇಡಿಕೆಗಳು ಈಡೇರ್ತವೆ ಅನ್ನೋ ಭರವಸೆಯನ್ನು ನಾನು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಾನು ಕೊಡ್ತೇನೆ. ನಮಸ್ಕಾರ, ನನ್ನ ಹೆಸರು ವೆಂಕಟರಮಣಪ್ಪ ಅಂತ. KSRTC SC/ST ಎಂಪ್ಲಾಯೀಸ್ ಯೂನಿಯನ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ಏನು ಮಾನ್ಯ ಮುಖ್ಯಮಂತ್ರಿಗಳು ಹೋದ್ಸಲಿ ಭರವಸೆ ಕೊಟ್ಟಿದ್ರಲ್ಲ, ಸಂಕ್ರಾಂತಿ ಆದಮೇಲೆ ನಾನು ಸಭೆ ಕರಿತೀನಿ, ಒಂದು ಇತ್ಯರ್ಥ ಮಾಡ್ತೀವಿ ಅಂತ, ಅದೇ ಪ್ರಕಾರ ಇವತ್ತು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ನಾವು ಜಂಟಿ ಸಮಿತಿಯಿಂದ ಮುಖ್ಯ ಬೇಡಿಕೆಗಳೆಲ್ಲ 3 ಬೇಡಿಕೆಗಳು ಇಟ್ಟಿದ್ವಿ. ಅವು ಮುಖ್ಯ ಬೇಡಿಕೆಗಳು ಯಾವುವು ಅಂದರೆ ಏನು 1/20ರಲ್ಲಿ ಅಗ್ರಿಮೆಂಟ್ ಆಗಿತ್ತು ವೇತನ ಪರಿಷ್ಕರಣೆ, ಅದರದ 38 ತಿಂಗಳು ಅರಿಯರ್ಸ್ ಬರಬೇಕಾಗಿತ್ತು. ಅದೇ ರೀತಿ 1/24ರಿಂದ ನಮಗೆ ಅಗ್ರಿಮೆಂಟ್ ಆಗಬೇಕಾಗಿತ್ತು, ಅದು ಇನ್ನೂ ಮಾಡಿರೋದಿಲ್ಲ. ಮತ್ತು ಹಾಗೆ ಏನು 6/4/2021ರಲ್ಲಿ ಸುಮಾರು ಮುಷ್ಕರದಲ್ಲಿ 1000 ಜನ ಡಿಸ್ಮಿಸ್ ಆಗಿದ್ದರು. ಅವರಿಗೆ ಸುಮಾರು ಪನಿಷ್ಮೆಂಟ್ಗಳು ಕೊಟ್ಟಿದ್ದಾರೆ ಮತ್ತು 2 ಇನ್ಕ್ರಿಮೆಂಟ್ ತೆಗೆದಿದ್ದಾರೆ. ಅವೆಲ್ಲ ನೀವು ಏನಾಗಿದೆ ಸರ್ಕಾರ ಮನಸ್ಸು ಮಾಡಿ ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ 6/4/2021ರಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಬರಬೇಕು ಅಂದಾಗ ಈ 3 ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಯೋಚನೆ ಮಾಡಿ ಎಲ್ಲ ಇದು ತಿಳ್ಕೊಂಡು ನಾನು ಮುಂದಿನ ದಿನಗಳಲ್ಲಿ ನಾನು ಇದೇ ಫಸ್ಟ್ ಮೀಟಿಂಗ್ ಕರೆದಿದ್ದೀನಿ. ಅತಿ ಶೀಘ್ರದಲ್ಲಿ ಏನು ಸಾರಿಗೆ ಸಚಿವರ ಹತ್ರ ಮತ್ತು ಚೇರ್ಮನ್ಗಳ ಹತ್ರ ಮತ್ತು 4 ಜನ MDಗಳ ಜೊತೆ ಚರ್ಚೆ ಮಾಡಿ ಕೂಲಂಕಷವಾಗಿ ಚರ್ಚೆ ಮಾಡಿ ಮತ್ತೆ ನಿಮ್ಮನ್ನು ಸಭೆ ಕರೆದು ತಕ್ಷಣ ಈ 3 ಬೇಡಿಕೆಗಳು ಈಡೇರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರ ಮೇಲೆ ನಮಗೆ ನಂಬಿಕೆ ಇದೆ, ಈ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಹೇಳ್ತಾ ಇವತ್ತು ಈ ಸಭೆ ಒಳ್ಳೆ ಪಾಸಿಟಿವ್ ಆಗಿದೆ. ಕಾರ್ಮಿಕರಲ್ಲಿ ಕೇಳ್ಕೊತೀನಿ, ನೀವೇನು ಆತಂಕ ಪಡಬೇಡಿ. ಏನು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಾರಿಗೆ ಕಾರ್ಮಿಕರ ಮೇಲೆ ಒಳ್ಳೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಗ್ಯಾರಂಟಿ ನಮಗೆ ವೇತನ ಪರಿಷ್ಕರಣೆ ಆಗುತ್ತೆ, 38 ತಿಂಗಳು ಅರಿಯರ್ಸ್ ಬರುತ್ತೆ ಅಂತ ತಮಗೆ ಆಶ್ವಾಸನೆ ಕೊಡ್ತಾ ಇದ್ದೀವಿ. ನಮಸ್ಕಾರ.